ಹಾಯ್ ಹೆಲೋ ನಮಸ್ತೆ ಯಕ್ಷಿಯನ್ ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ್ ಚಾರ್ಮಾಡಿ. ವ್ಲಾಗ್ ಮಾಡದೆ ತುಂಬ ದಿನ ಆಯಿತು, ಹಾಗಾಗಿ ಭಾನುವಾರ ಒಂದು ವ್ಲಾಗ್ ಮಾಡುವ ಅಂತ ಹೇಳಿ ಹೊರಟಿರುವಂಥದ್ದು. ಈಗ ಭಾನುವಾರ ಏನು ಮನೆಗೆ ಏನಾದರೂ ತಗೊಂಡು ಬರುವ ಅಂತ ಹೇಳಿ ಪೇಟೆಗೆ ಹೊರಡಬೇಕಿತ್ತು. ಸೊ ಅಕ್ಕನ ಮಗಳು ಬಂದಿದ್ಲು ಮತ್ತು ಅಕ್ಕ ತಂಗಿ ಎಲ್ಲ ಬಂದಿದ್ದರು. ಪೇಟೆಗೆ ಹೋಗಬೇಕು. ನೋಡಿದ್ದು ಬೆಳಿಗ್ಗಿನ ವೆದರ್ ತುಂಬ ಬೆಳಿಗ್ಗೆ ಅಷ್ಟು ಮಳೆ ಇರಲಿಲ್ಲ, ಬಂದು ಹೋಗಿತ್ತು, ಜೋರು ಬಂದು ಹೋಗಿತ್ತು. ಬಟ್ ನಾನು ಹೊರಡುವಾಗ ಮಳೆ ಇರಲಿಲ್ಲ, ಮತ್ತು ವಾಪಸ್ಸು ಮಳೆ ಸ್ಟಾರ್ಟ್ ಆಯಿತು. ಹಾಗಾಗಿ ಎದ್ದು ಒಮ್ಮೆ ಪೇಟೆಗೆಲ್ಲ ಹೋಗಿ ಬರುವ ಅಂತ ಹೇಳುವಾಗಲೇ 9:30-10 ಗಂಟೆ ಆಗಿದೆ. ಪೇಟೆಗೆ ಹೋಗಿ ಬರುವ ಅಂತ ಹೇಳಿ ಹೊರಟಿರುವಂಥದ್ದು. ಅಷ್ಟರಲ್ಲಿ ಅಕ್ಕನ ಮಗಳು ನನ್ನನ್ನು ನೋಡ್ತಾ ಇದ್ಲು ನಾನು ಹೊರಡುವಾಗ. ಮತ್ತು ಮನೇಲಿ ತಂಗಿ ಅಕ್ಕ ಎಲ್ಲ ಇದ್ದಾರಲ್ಲ, ಸೊ ಹೀಗಾಗಿ ನಾನ್ ವೆಜ್ ಮಾಡುವ ಅಂತ ಹೇಳಿ ಪೇಟೆಗೆ ಹೊರಟಿರುವಂಥದ್ದು. ಬಟ್ ನಾನು ಚಹಾ ಎಲ್ಲ ಕುಡಿದಿರಲಿಲ್ಲ. ಅಷ್ಟರಲ್ಲಿ ಅಮ್ಮ ರೊಟ್ಟಿ ಮತ್ತು ತಿಂಡಿ ತಂದು ಏನು ಕೊಟ್ಟರು. ರೊಟ್ಟಿಯನ್ನು ತಿನ್ನಬೇಕು ಮತ್ತು ಹೊರಡುವ ಅಂಥೇಳಿ ರೊಟ್ಟಿ ಮತ್ತು ಅಲಸಂದೆ ಬೀಜದ್ದು ಪದಾರ್ಥ ಮಾಡಿದರು. ಸೊ ಹಾಗಾಗಿ ಬೇಗ ರೊಟ್ಟಿ ಎಲ್ಲ ತಿಂದು ಹೊರಟಿರುವಂಥದ್ದು. ಟೀ ಎಲ್ಲ ಕುಡಿದೆ. ಭಾನುವಾರ ನಾನು ಪಾಡ್ಕಾಸ್ಟ್ ಎಲ್ಲ ಮಾಡಲಿಕ್ಕೆ ಸರಿಯಾಗಿ ಆರಂಭಿಸಿ ಟೈಮ್ ಆಯಿತು. ಏನು ವ್ಲಾಗ್ ಮಾಡಲಿಲ್ಲ, ತುಂಬ ದಿನ ಆಯಿತು ಅಂತ ಹೇಳಿ ಮಾಡಿರುವಂಥದ್ದು. ವ್ಲಾಗ್ ಮಾಡಲಿಕ್ಕೆ ಟೈಮ್ ಆಗೋದಿಲ್ಲ, ಯಾಕೆ ಕೇಳಿದರೆ ಒಬ್ಬರದ್ದು ಪಾಡ್ಕಾಸ್ಟ್ ಮಾಡಿದರೆ ಅದು ಇಡೀ ಒಂದು ವಾರ ಅದೇ ಆಗುತ್ತೆ. ಮತ್ತು ಇಡೆಯಲ್ಲಿ ಬೇರೆ ಏನು ವ್ಲಾಗ್ ಹಾಕಲಿಕ್ಕೆ ಟೈಮ್ ಸಿಗೋದಿಲ್ಲ. ಯಕ್ಷಗಾನ ಸ್ಟಾರ್ಟ್ ಆದ ನಂತರ ಗೊತ್ತಿಲ್ಲ, ಹಾಕ್ಬೋದು. ಬಟ್ ನಾನು ಮಳೆ ಇಲ್ಲ ಅಂತ ಹೇಳಿ ಪೇಟೆಗೆ ಹೊರಡುವಾಗ ಮಳೆ ಸ್ಟಾರ್ಟ್ ಆಯಿತು. ವಾಪಸ್ ಕೋಟು ಹಾಕಿಕೊಂಡು ಹೊರಟೆ. ನನ್ನದೊಂದು ಪ್ರಾಬ್ಲಮ್ ಇದೆ, ಫಸ್ಟ್ ಟೈಮ್ ಕೋಟ್ ಹಾಕ್ಕೊಳ್ಳುವಾಗ ನಾನು ಉಲ್ಟಾ ಹಾಕ್ತೇನೆ, ಮತ್ತು ವಾಪಸ್ ತೆಗೆದು ವಾಪಸ್ ಸರಿ ಹಾಕಬೇಕು. ಇದು ನನಗೆ ಪ್ರತಿ ಬಾರಿಯೂ ಕನ್ಫ್ಯೂಸ್ ಆಗುತ್ತೆ. ನೋಡಿ, ಉಲ್ಟಾ ಹಾಕ್ಕೊಂಡಿದ್ದೆ, ಮತ್ತೊಮ್ಮೆ ತೆಗೆದು ಮತ್ತೊಮ್ಮೆ ಸರಿ ಹಾಕಿಕೊಂಡದ್ದು. ಇದು ಎವ್ರಿ ಟೈಮ್ ನನಗೆ ಆಲ್ಮೋಸ್ಟ್ ಆಗುವಂಥದ್ದು. ನಿಮಗೂ ಹೀಗೆ ಕನ್ಫ್ಯೂಸ್ ಆಗ್ಬೋದು ಈ ಕೋಟ್ ಯೂಸ್ ಮಾಡುವವರಿಗೆ, ಗೊತ್ತಿಲ್ಲ. ಹಾಗಾಗಿ ಕೋಟೆಲ್ಲ ಹಾಕಿಕೊಂಡು ಪೇಟೆಗೆ ಹೋದೆ. ಬೈಕ್ ಆ್ಯಕ್ಚುಲಿ ಮನೆಯಲ್ಲಿ ನಾನು ನಿಲ್ಲಿಸೋದಿಲ್ಲ, ನಿಮಗೆಲ್ಲ ಗೊತ್ತಿದೆ. ನನ್ನ ವ್ಲಾಗ್ ನೋಡುವವರು ಈಗ ಟೈಮ್ ಆಯಿತು ಮಾಡದೆ. ನಾನಲ್ಲಿ ಮಳೆಯ ಟೈಮಲ್ಲಿ ನಮ್ಮ ಚಿಕ್ಕಮ್ಮನವರ ಮನೆಯಲ್ಲಿ ಇಡುವಂಥದ್ದು. ಮನೆಗೆ ಬೈಕ್ ಮೇಲ್ಗಡೆ ಬರುವುದಿಲ್ಲ, ಅಂದರೆ ಅದು ಸ್ವಲ್ಪ ಮಡ್ ರೋಡ್ ಆಗಿರೋದ್ರಿಂದ ಯಕ್ಷಗಾನದ ಟೈಮಲ್ಲಿ ಎಲ್ಲ ಬರುತ್ತೆ, ಈಗ ಬರೋದಿಲ್ಲ. ಸೊ ನೋಡಿ, ಹೊರಡುವಾಗ ಜೋರು ಮಳೆ ಇತ್ತು. ಮಳೆಗೆ ಇದು ಮಾವನವರ ಮನೆ ಇಲ್ಲಿಂದೆಲ್ಲ ಹೋಗಿ ನಮ್ಮ ಸ್ವಲ್ಪ ಮನೆ ನೋಡಿ ನಡ್ಕೊಂಡು ಹೋಗಿ ಅಲ್ಲಿ ಅದು ಆ ಕಡೆ 1-2-3 ಮನೆ ದಾಟಿ ಹೋಗಬೇಕು ನನ್ನ ಚಿಕ್ಕಮ್ಮನವರ ಮನೆಗೆ, ನಾನು ಬೈಕನ್ನು ನಿಲ್ಲಿಸುವಂಥ ಮನೆಗೆ. ಕೆಲವರೆಲ್ಲ ನನ್ನನ್ನು ಸ್ಟಾರ್ಟಿಂಗಿಂದ ಫಾಲೋ ಅಪ್ ಮಾಡಿಕೊಂಡು ಬರುವವರಿಗೆ ಗೊತ್ತಿದೆ, ನೋಡ್ತಾ ಇರ್ತೀರಿ. ವ್ಲಾಗಲ್ಲಿ ಹಾಕಿದ್ದೇನೆ ನಾನು. ಮಳೆ ಬರ್ತಾ ಇತ್ತು. ಮಳೆಗೆ ಹೇಗೋ ವೀಡಿಯೋ ಮಾಡಿಕೊಂಡು ಮೊಬೈಲೆಲ್ಲ ಒದ್ದೆ ಆಯಿತು ವೀಡಿಯೋ ಮಾಡುವಾಗ. ಬಟ್ ಆದರೂ ಕೂಡ ಒಂದು ವ್ಲಾಗ್ ಮಾಡಲಿಕ್ಕೆ ನೋಡಿ, ನನ್ನ ಬೈಕಲ್ಲಿ ಇದು ಮೊನ್ನೆ ತಗೊಂಡಿರುವಂಥ RX100 ಬೈಕ್ ನನ್ನದು. RX100 ಬೈಕ್ ನೀವು ನೋಡಿರ್ಬೋದು. ಇನ್ನೊಂದು ನೋಡಿ, ಇದು ಹೋಂಡಾ. ಇದನ್ನು ಈ ಕಡೆ ನಿಲ್ಲಿಸಿದ್ದೆ. ಹಾಗಾಗಿ ಈ ಮಳೆಗೆ ಹೊರಟು ಹೋಗಿ ಬೇಗ ಬರುವ ಅಂತ ಹೇಳಿ ಹೋಗುವಾಗ ಏನು ವಿಚಾರ ಅಂತ ಕೇಳಿದರೆ, ನನಗೆ ಒಂದು ಏನು ಹೇರ್ ಕಟ್ಟಿಂಗ್ ಮಾಡಿಸ್ಕೊಳ್ಬೇಕಿತ್ತು. ತುಂಬ ಟೈಮ್ ಆಗಿತ್ತು. ಹೇರ್ ಕಟ್ಟಿಂಗ್ ಮಾಡಿಸ್ಕೊಳ್ಳೋದು ನನಗೆ ಚೂರು ಜಾಸ್ತಿ ಆದರೂ ಕೂಡ ತಲೆನೋವು ಬರುತ್ತೆ. ಹಾಗಾಗಿ ಸೆಲೂನಿಗೆ ಹೋದೆ. ಮಾಮೂಲಿ ನಾನು ಹೋಗುವಂತಹ ಸೆಲೂನಿಗೆ ಹೋಗಿರುವಂಥದ್ದು. ಏನೋ ನನ್ನ ಪುಣ್ಯಕ್ಕೆ ನಾಗೇಶ್ ಅಂಥೇಳಿ ಇವರು ನನ್ನ ಕಟ್ಟಿಂಗ್ ಮಾಡ್ತಾರೆ. ಸೆಲೂನೆಲ್ಲ ಕಟ್ಟಿಂಗೆಲ್ಲ ಮಾಡಿಸ್ಕೊಂಡು ಆಯಿತು. ಅಂದರೆ ಅಲ್ಲಿ ಫ್ರೀ ಇದ್ದೆ, ಯಾರು ಜನ ಇರಲಿಲ್ಲ. ಅಷ್ಟರಲ್ಲಿ ಮನೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು. ಚಿಕನ್ ತಗೊಳ್ಬೇಕು, ಅಮ್ಮ ರೊಟ್ಟಿ ತಗೊಳ್ಬೇಕು, ತರಕಾರಿ ಎಲ್ಲ ಆಗಬೇಕು ಅಂತ ಹೇಳಿದರು. ಹಾಗಾಗಿ ಹೋಗಿ ರೊಟ್ಟಿ ಮತ್ತು ಮಕ್ಕಳಿಗೆ ಚಾಕ್ಲೇಟು ಅದು ಇದೆಲ್ಲ ತಗೊಂಡು ಅಲ್ಲಿಂದ ಬಂದು ನೋಡಿದ್ದು ಪೇಟೆ, ಕಕ್ಕಿಂಜೆ ಪೇಟೆ ಅಂತ ಹೇಳಿ, ಪೇಟೆಯಿಂದ ಸ್ವಲ್ಪ ಒಳಗಿರುವಂಥದ್ದು. ನಾನು ಹೇರ್ ಕಟ್ಟಿಂಗನ್ನು ಮಾಡಿಸ್ಕೊಂಡಿರುವಂತಹ ಸೆಲೂನ್ ಕೂಡ ಇದೆ, ತೋರಿಸ್ತೇನೆ ನೋಡಿ.
ನೋಡಿ ಇಲ್ಲೇ ಇದೆ ಸರ್ ನ್ಯೂ ಸ್ಟಾರ್ ಮೆನ್ಸ್ ಸೆಲೂನ್ ಅಂತ ಹೇಳಿ, ಇಲ್ಲಿ ನಾನು ಹೇರ್ ಕಟ್ಟಿಂಗ್ ಮಾಡಿಸ್ಕೊಳ್ತಾ ಇರುವಂಥದ್ದು. ಅಲ್ಲಿಂದ ಮತ್ತೆ ಬಂದು ವಾಪಸ್ ಚಿಕನ್ ಶಾಪಿಗೆ ಬಂದೆ. ನಮ್ಮ ಊರಿನ ಮಾಮೂಲಿ ನಮ್ಮ ಪರಿಚಯದವರೇ. ಅಲ್ಲಿಂದ ಚಿಕನನ್ನು ತಗೊಂಡೆ. ನೋಡಿ ಜಾಸ್ತಿ ಏನಿಲ್ಲ, 1.5 kg ಕಬಾಬಿಗೆ ಮತ್ತು ಪದಾರ್ಥಕ್ಕೆ ತಗೊಂಡಿರುವಂಥದ್ದು. ಮತ್ತು ಒಂದಷ್ಟು ನಮ್ಮ ಮನೇಲಿ 4-5 ನಾಯಿಗಳಿದೆ, ಅದಕ್ಕೆ ಒಂದಷ್ಟು ವೇಸ್ಟ್ಗಳನ್ನೆಲ್ಲ, ವೇಸ್ಟ್ ಅಂತ ಹೇಳಿದರೆ ಕೋಳಿದ್ದು ತಲೆ ಕಾಲು ಅದನ್ನೆಲ್ಲ ಅಲ್ಲಿಂದಲೇ ತಗೊಂಡು ಬರುವಂಥದ್ದು ನಾನು. ಸೊ ನಮ್ಮ ಆಪ್ತರೆಯವರು ಕ್ಲೋಸ್ ಇರುವಂಥವ್ರು, ಹಾಗಾಗಿ ಅಲ್ಲಿಂದ ತಗೊಂಡು ಬಂದು ನೋಡಿ ಇದು ಶಾಪು, ಚಿಕನ್ ಶಾಪು. ನೋಡಿ ಮತ್ತೆ ವಾಪಸ್ ಮನೆಗೆ ಬಂದು ನಾನಂದರೆ ಅದನ್ನು ಐಟಮ್ಸ್ ಎಲ್ಲ ಕೆಳಗಡೆ ಅಕ್ಕನವರಿದ್ದರು, ಅವ್ರ ಹತ್ರ ಕೊಟ್ಟೆ. ಅವರು ಎಲ್ಲಿಗೂ ಪೇಟೆಗೆ ಹೊರಡು ಅಲ್ಲಿಂದ ಕೊಟ್ಟು ನಾನು ಮತ್ತೆ ಬೈಕಲ್ಲಿ ಈ ಕಡೆಯಿಂದ ಬಂದು ಬೈಕ್ ನಿಲ್ಲಿಸಿದೆ. ಐಟಮ್ಸನ್ನೆಲ್ಲ ಕೆಳಗಡೆನೆ ಕೊಟ್ಟು ಬಂದಿದ್ದೆ. ಬರುವಾಗ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಐಟಮ್ಸ್ ಎಲ್ಲ ಇತ್ತಲ್ಲ ಫುಲ್ಲು. ಹಾಗಾಗಿ ಮನೆಗೆ ಬಂದು ರೀಚ್ ಆಗುವಾಗ ನನ್ನ ಒಗ್ಗದು ನನ್ನ ಚಿಕ್ಕಮ್ಮ ಎಲ್ಲ ಬಂದಿದ್ದರು. ದೊಡ್ಡಮ್ಮ, ಚಿಕ್ಕಮ್ಮ ಅಲ್ಲ ದೊಡ್ಡಮ್ಮ ಬಂದಿದ್ದರು. ಎಲ್ಲ ಮಾತಾಡಿಕೊಳ್ತಾ ಇದ್ದರು. ದೊಡ್ಡಮ್ಮ ಅವರು ಒಗ್ಗದಲ್ಲಿರುವಂಥದ್ದು. ಅಲ್ಲಿ ಕೆಳಗಡೆ ನನ್ನ ಅಕ್ಕ ಮತ್ತು ತಂಗಿ ಮತ್ತು ಇನ್ನು ನಮ್ಮ ದೊಡ್ಡಮ್ಮನ ಮಗಳು ತಂಗಿ ಅವಳು ಎಲ್ಲ ನಿಂತಿದ್ದಾರೆ. ಅವರು ಉಜ್ಜಿರೆಗೆ ಹೋಗುವಂಥವ್ರಂತೆ, ಏನೋ ಅಲ್ಲಿ ಅಮೃತ ಡ್ರೆಸ್ ಶಾಪಲ್ಲಿ ಏನೋ ಆಫರ್ಸ್ ಎಲ್ಲ ಇದೆ ಅಂತ ಹೇಳಿ ಎಲ್ಲ ಹೊರಟು ನಿಂತಿದ್ದರು. ಈ ಕಡೆ ಅಜ್ಜಿ ಏನೋ ಪದಾರ್ಥ ಇದಕ್ಕೆ ರೆಡಿ ಮಾಡ್ತಾಯಿದ್ರು. ಮತ್ತು ಮಾವನ ಮಗ ಇದ್ದ. ನೋಡಿ ಇವರೆಲ್ಲ 3 ಜನ ಇಲ್ಲಿ ಗೂಡಲ್ಲಿದ್ದಾರೆ, ಚಾರ್ಲಿ, ವಿಲ್ಲಿ ಮತ್ತು ಜರ್ಮಿ ಅಂತ ಹೇಳಿ. ಅಮ್ಮ ಏನೋ ಅಲ್ಲಿ ಅಕ್ಕನವ್ರಿಗೇನೋ ಛತ್ರಿ ಏನೋ ಕೊಡಲಿಕ್ಕೆ ಬರ್ತಿದ್ರು. ನೋಡಿ ಇದು ನಾನು ಮೊನ್ನೆ ನಮ್ಮ ಮನೆಗೆ ಸೀಲಿಂಗ್ ವರ್ಕನ್ನು ಮಾಡಿದ್ದೇನೆ, ಅದನ್ನು ಅಮ್ಮ ತೋರಿಸ್ತಾ ಇದ್ರು ದೊಡ್ಡ ಮನೆಗೆ. ಸೀಲಿಂಗ್ ವರ್ಕ್ಸ್ ಎಲ್ಲ ಮೊನ್ನೆ ಇದಕ್ಕೆ ನಮ್ಮ ರೂಮಿಗೆಲ್ಲ ಮಾಡಿಸಿರುವಂಥದ್ದು. ನಮ್ಮದೇನು ದೊಡ್ಡ ಮನೆ ಅಲ್ಲ, ಪುಟ್ಟ ಮನೆ. ಆದರೂ ಎಲ್ಲಿ ಏನು ಕೇಳಿದರೆ ನಾನು ಮೊಟ್ಟೆ ತೊಗೊಂಡು ಬಂದಿದ್ದೆ, ಅದರಲ್ಲಿ ಒಂದು ಮೊಟ್ಟೆ ಡಮಾರಾಗಿತ್ತು. ಮತ್ತು ಅಜ್ಜಿ ಚಿಕನ್ ಇದಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದರು. ಸೊ ಇದೊಂದು ಮಿನಿ ವ್ಲಾಗ್, ಹಾಗಾಗಿ ಇದನ್ನು ನಿಮಗೆ ತೋರಿಸಬೇಕು ಅಂತ ಹೇಳಿ ಹೊರಟಿರುವಂಥದ್ದು. ನೋಡಿ ಅಕ್ಕನ ಮಗ, ಅವನಿಗೆ ಮೊನ್ನೆ ಸರ್ಜರಿ ಆಗಿದೆ, ಯೂರಿನ್ ಇದರದ್ದೇನು ಸ್ವಲ್ಪ ಸರ್ಜರಿಯಾಗಿ ರೆಸ್ಟಲ್ಲಿದ್ದ. ಓಕೆ, ಮುಂದಿನ ವ್ಲಾಗಲ್ಲಿ ಸಿಗುವ. ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.